ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ದ್ರವ್ಯ ಯಜ್ಞ ತಪೋ ಯಜ್ಞ ಯೋಗ ಯಜ್ಞ ತಥಾಪರೆ ಸ್ವಾಧ್ಯಾಯ ಜ್ಞಾನ ಯಜ್ಞಶ್ಚ ಯತಯಃ ಸಂಶಿತ ವ್ರತಃ. ದ್ರವ್ಯ ಯಜ್ಞ ತಪೋ ಯಜ್ಞ, ಹಣದಿಂದ ಮಾಡುವಂತಹ ಯಜ್ಞ, ತಪಸ್ಸು ಅನ್ನುವಂತಹ ಒಂದು ಯಜ್ಞ, ಮತ್ತು ಯೋಗ ಯಜ್ಞ ಮತ್ತು ಸ್ವಾಧ್ಯಾಯ ಜ್ಞಾನ ಯಜ್ಞ. ಇವೆಲ್ಲವೂ ಕೂಡ ಋಷಿಗಳು ನೋಡಿಕೊಂಡು ಅದನ್ನು ಎಲ್ಲದರಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡೋದೇ ಕೊನೆಗೆ ಅದರ ಉದ್ದೇಶ. ನಮಗೆ ಬೇಕು ಅಂತ ಹೇಳೋದು ಯಾವ ಯಜ್ಞದ ಉದ್ದೇಶವೂ ಅಲ್ಲ. ನಮಮ ಸ್ವಾಹ ಬ್ರಹ್ಮಣಿ ಕೃಷ್ಣಾಯ ಸ್ವಾಹ ಇಂದ್ರಾಯ ಸ್ವಾಹ, ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ತೇವೆ. ಎಲ್ಲ ಯಜ್ಞದಲ್ಲೂ ಕೂಡ ಸ್ವಾಹ ಸ್ವಾಹ ಅಂತ ನಮಮ್ಮ ಅಂತ ಹೇಳ್ತಾ ಹೋಗ್ತೇವೆ. ದ್ರವ್ಯವನ್ನು ನಾವು ಯಜ್ಞಕ್ಕೆ ಬಳಸಿ ದ್ರವ್ಯ ಯಜ್ಞವನ್ನು ಮಾಡಬಹುದು. ಅಂದರೆ ಹಣವನ್ನು ಯಾರು ಎಷ್ಟು ಬೇಕೋ ಅಷ್ಟು ಹಣವನ್ನು ಖರ್ಚು ಮಾಡಿ ಸರಿಯಾದ ಸಾಮಾನುಗಳನ್ನು ತಗೊಂಬಂದು ಬಹಳ ದೂರಿಯಾಗಿ ನಾವು ಒಂದು ಯಜ್ಞವನ್ನು ಮಾಡಿದರೆ ಅದು ದ್ರವ್ಯ ಯಜ್ಞ. ಅಥವಾ ದ್ರವ್ಯವನ್ನು ದಾನ ಮಾಡೋದು ಕೂಡ ದ್ರವ್ಯ ಯಜ್ಞ. ಅದೇ ರೀತಿ ನಾವು ಅಧ್ಯಯನ ಮಾಡ್ತಾ ಇದ್ರೆ ಗೀತಾವನ್ನು ನೀವು ದಿನಾಗ್ಲೂ ನಾನು ಒಂದು ಶ್ಲೋಕನಾದ್ರೂ ಓದ್ತೀನಿ ಅಂತ ಅನುಸಂಧಾನ ಮಾಡಿಕೊಂಡು ಓದ್ಲಿಕ್ಕೆ ಶುರು ಮಾಡಿದ್ರೆ ಅದು ಜ್ಞಾನ ಯಜ್ಞ. ತಪಸ್ಸು, ನಾನು ದಿನಾ ಒಂದು ಶ್ಲೋಕವನ್ನ 1008 ಬಾರಿ ಮಾಡ್ತೇನೆ, ಜಪ ಮಾಡ್ತೇನೆ, ಪುನಶ್ಚರಣ ಮಾಡ್ತೇನೆ, ಗಾಯತ್ರಿ ಮಾಡ್ತೇನೆ ಅಂತ ಕೂತ್ರೆ ಅದು ತಪೋ ಯಜ್ಞ. ಆದರೆ ನಮ್ಮ ಅನುಷ್ಠಾನದಿಂದ ಮಾತ್ರ ಅದು ಯಜ್ಞವಾಗುತ್ತೆ. ನಾವು ಅನುಷ್ಠಾನವನ್ನು ಮಾಡಿಕೊಳ್ಳದೆ ಸುಮ್ಮನೆ ಏನೋ ತಿಂಡಿ ತಿಂದ ಹಾಗೆ, ಕಾಫಿ ಕುಡಿದ ಹಾಗೆ ಮಂತ್ರವನ್ನು ಹೇಳಿಬಿಟ್ರೆ ಅದು ಯಜ್ಞ ಆಗೋದಿಲ್ಲ. ಹೀಗಾಗಿ ನಮ್ಮ ಅನುಸಂಧಾನ ಮತ್ತೆ ನಮ್ಮ ಜ್ಞಾನ ಅನ್ನೋದೇ ಕೊನೆಗೆ ಮುಖ್ಯವಾಗುತ್ತೆ. ಭಗವಂತನಿಗೆ ಜ್ಞಾನಪೂರ್ವಕವಾಗಿ ಚಿತ್ತಶುದ್ಧಿ, ದೇಹ ಶುದ್ಧಿಗಿಂತ ಚಿತ್ತಶುದ್ಧಿ, ಅದರಿಂದ ನಾವು ಸಮರ್ಪಣೆ ಮಾಡಿದಾಗ ಅದು ಯಜ್ಞವಾಗಿ ಪರಿಣಮಿಸುತ್ತೆ. ಅದರಿಂದ ನಮಗೆ ಯಾವ ಕರ್ಮವೂ ಅಂಟೋದಿಲ್ಲ. ಆದ್ದರಿಂದ ನಾವು ಮಾಡುವುದು ಎಲ್ಲವನ್ನೂ ಕೂಡ ಯಜ್ಞ ರೂಪದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ನನ್ನದಲ್ಲ ನಮ್ಮಮ್ಮ ಅಂತ ಹೇಳಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿಬಿಡಬೇಕು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಹಿಮಂತ ಋತು ಪೌಷ ಮಾಸೆ ಕೃಷ್ಣ ಪಕ್ಷೆ. ಇಂದು 14ನೇ ತಾರೀಕು ಬುಧವಾರ, ಏಕಾದಶಿ ತಿಥಿ ಮತ್ತು ಇಂದು ಸಂಕ್ರಮಣ. ಉತ್ತರಾಷಾಢ ನಕ್ಷತ್ರ. ಮಕರ ರಾಶಿಗೆ ಇಂದು ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಉತ್ತರಾಯಣ ಪುಣ್ಯಕಾಲ. ಮಕರ ರಾಶಿಗೆ ರವಿ ಪ್ರವೇಶ ಮಾಡಿ 1 ತಿಂಗಳ ಕಾಲ ಅಲ್ಲೇ ಇರ್ತಾನೆ. ಉತ್ತರಾಯಣ ಪ್ರಾರಂಭವಾಗುವುದರಿಂದ ಧನುರ್ಮಾಸ ಪೂಜೆ ಇವತ್ತು ಸಮಾಪ್ತಿಯಾಗ್ತಾ ಇದೆ. ಭಗವಂತ ಹೇಳ್ತಾ ಇದ್ದಾನೆ, ಉತ್ತರಾಯಣದಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತೆ. ಭಗವಂತ ರೆಸ್ಟ್ ತಗೊಳ್ತಾ ಇದ್ದ, ವಿಶ್ರಾಮಿಸ್ತಾ ಇದ್ದ. 6 ತಿಂಗಳು ಅವನಿಗೆ ವಿಶ್ರಾಮ ಕಾಲ, ಈಗ ಅವನಿಗೆ ಹಗಲಾಗ್ತಾ ಇದೆ, ಹೇಳ್ತಾ ಇದ್ದಾನೆ. ರವಿ ಮಕರ ರಾಶಿಗೆ ಬರೋದ್ರಿಂದ ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲಗಳು ಪ್ರಾಪ್ತಿ. ಯಾರ್ಯಾರಿಗೆ ಪ್ರಮೋಷನ್ ಇತ್ಯಾದಿಗಳು 1 ವರ್ಷದಿಂದ ಕಾಯ್ತಾ ಇದ್ರಲ್ಲ, ಅದು ಇವಾಗ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ. ಇನ್ನು ನೀವು ಅಪ್ಲೈ ಮಾಡ್ಕೊಂಡಿಲ್ಲ, ನಿಮ್ಮ ಶಿಫಾರಸು ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಈ ತಿಂಗಳು ಮತ್ತೆ ಮುಂದಿನ ತಿಂಗಳಲ್ಲಿ ಅತ್ಯಂತ ಶುಭ ಫಲ ಮೇಷರಾಶಿಯವರಿಗೆ. ಮಕರ ಸಂಕ್ರಮಣದ ಫಲ ವೃಷಭ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2 ತಿಂಗಳಲ್ಲಿ ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಶ, ಮದುವೆ ವಿಚಾರಗಳಲ್ಲಿ, ದಾಂಪತ್ಯದಲ್ಲೆಲ್ಲ ಬಹಳ ನೊಂದಿದ್ರಿ. ಈಗ ಅದರಿಂದೆಲ್ಲದರಿಂದ ಮುಕ್ತಿಯನ್ನು ನೀವು ಪಡಿತೀರಿ. ಅಂದರೆ ಯೋಚನೆಗಳಿಂದ ಮುಕ್ತಿ ಪಡಿತೀರಿ, ಮದುವೆಯಿಂದ ಅಂತಲ್ಲ. ಯೋಚನೆಗಳೆಲ್ಲ ಕಡಿಮೆ ಆಗಿ ಭಾಗ್ಯೋದಯವಾಗುವುದರಿಂದ ತೊಂದರೆಗಳು, ಪಾರ್ಟ್ನರ್ಶಿಪ್ ಮತ್ತೆ ದಾಂಪತ್ಯದ ಎಲ್ಲಾ ತೊಂದರೆಗಳು, ಮಿತ್ರತ್ವದ ತೊಂದರೆಗಳು ಈಗ ಬಗೆಹರಿಯುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಇನ್ನೂ ಕಷ್ಟಕರವಾದಂತಹ ಗೋಚಾರನೇ ಇದಾಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಮಾತುಕತೆ, ಚಕಮಕಿಗಳು ಇನ್ನೂ ನಡೀತಾ ಇರಬಹುದು. ಮನಸ್ಸಿಗೆ ಬಹಳ ಹಿಂಸೆಯಾಗುವಂತಹ ನಿರ್ಧಾರಗಳನ್ನು ಮಾಡಬೇಕಾಗಿ ಬರಬಹುದು. ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ನಿಮಗೆ ಪ್ರಾಪ್ತಿ ಆಗದೆ ಹೋಗಬಹುದು. 1 ವರ್ಷದಿಂದ ನೀವು ಅಂದುಕೊಂಡಂತಹ ಅಥವಾ ಮಾಡಿದಂತಹ ಕೆಲಸಗಳಲ್ಲಿ ಈಗ ಸ್ವಲ್ಪ ಒಡಕುಗಳು ಉಂಟಾಗಬಹುದು. ಮುಂದಿನ ತಿಂಗಳು ಎಲ್ಲ ಸಮಸ್ಯೆಗಳಿಗೂ ನೀವು ಪರಿಹಾರವನ್ನು ಕಾಣ್ತೀರಿ. ಕರ್ಕ ರಾಶಿಯವರಿಗೆ ಇದು ಪ್ರತಿಕೂಲವಾದಂತಹ ಗೋಚಾರ, ಅಷ್ಟೊಂದು ಒಳ್ಳೆಯದಲ್ಲ. ಪಾರ್ಟ್ನರ್ಶಿಪ್ಗಳಲ್ಲಿ, ಮಿತ್ರತ್ವಗಳಲ್ಲಿ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಡಕು ಉಂಟಾಗುವಂತಹ ಗೋಚಾರ. 2 ತಿಂಗಳು ಇದನ್ನು ನೀವು ಅನುಭವಿಸಬೇಕಾಗುತ್ತೆ. ಅನೇಕ ರೀತಿಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ನೀವು ಏನೇ ಹೇಳಿದ್ರು ಕೂಡ ಬೇರೆಯವರು ಅದನ್ನು ಒಪ್ಪೋದಿಲ್ಲ. 2 ತಿಂಗಳು ಸುಮ್ಮನೆ ಇದ್ದು ಬಿಡೋದು ಒಳ್ಳೆಯದು. ಸಿಂಹರಾಶಿಯವರಿಗೆ ಇದು ಉತ್ತಮವಾದಂತಹ ಗೋಚಾರ. ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಆದರೂ ಕೂಡ ಶತ್ರುಗಳ ಬಾಧೆ ಸ್ವಲ್ಪ ಜಾಸ್ತಿ ಆಗತ್ತೆ. ಶತ್ರುಗಳನ್ನು ನೀವು ಹಿಮ್ಮೆಟ್ಟಿಸಲಿಕ್ಕೆ ಪ್ರಯತ್ನ ಪಡ್ತೀರಿ, ಆದರೂ ಕೂಡ ಬಾಧೆ ಅನ್ನೋದು ಇದ್ದೇ ಇರುತ್ತೆ. ಜಯವಾಗತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಹಣಕಾಸಿನ ವಿಚಾರದಲ್ಲಿ ಲಾಸ್ ಇತ್ಯಾದಿಗಳಾಗಬಹುದು. ಯಾರ್ಯಾರು ಫೈನಾನ್ಷಿಯಲ್ ಡೀಲಿಂಗ್ಸ್ ಮಾಡ್ತಾ ಇದ್ದೀರಿ, ನಿಮಗೆ ಹಣಕಾಸಿನ ವಿಷಯದಲ್ಲಿ ಲಾಸ್ ಆಗಬಹುದು. ಪೋಷಕರು ಯಾರ್ಯಾರಿದ್ದೀರಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕ.
ಮಕ್ಕಳು ನಿಮಗೆ ವಿಧೇಯರಾಗಿಲ್ಲದಂತೆ ನಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಮನಸ್ಸಿನ ಕ್ಲೇಶ ನಿಮಗೆ ಸಂಭವಿಸಬಹುದು. ಕಲಾವಿದರಿಗೆ ಸ್ಟೇಜ್ ಮೇಲೆ ಬಹಳನೇ ಉತ್ತಮವಾದಂತಹ ಒಂದು ವಿಸಿಬಿಲಿಟಿ ಸಿಕ್ಕತ್ತೆ. ಆದರೂ ಕೂಡ ಅವರಿಗೆ ಪ್ರಶಂಸೆ ಅಥವಾ ದುಡ್ಡು ಈಗಲೇ ಬರೋದಿಲ್ಲ, ಮುಂದಿನ ತಿಂಗಳು ಬರುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಇಲ್ಲಿವರೆಗೂ ತೃತೀಯದಲ್ಲಿ ಸೂರ್ಯ ಇದ್ದಾಗ ಬಹಳನೇ ವಿಸಿಬಿಲಿಟಿ ಇತ್ತು, ಮನಸ್ಸಿಗೆ ನೆಮ್ಮದಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ವಿ ಎಲ್ಲ ಇತ್ತು. ಚತುರ್ಥಕ್ಕೆ ಸೂರ್ಯ ಬಂದಾಗ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮನೆಯಲ್ಲಿ ಕಿರಿಕಿರಿ, ಆಸ್ತಿಪಾಸ್ತಿ ವಿಚಾರಗಳು ಹಾಗೂ ವಾಹನ ಇತ್ಯಾದಿ ಸೌಕರ್ಯಗಳಲ್ಲಿ ತೊಂದರೆ. ಸುಖ ಸ್ಥಾನಕ್ಕೆ ರವಿ ಬಂದಿರೋದ್ರಿಂದ ಸುಖ ಒಂದು ತಿಂಗಳು ಕಡಿಮೆಯಾಗುತ್ತೆ, ಯೋಚನೆಗಳು ತುಂಬ ಜಾಸ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಯಾರ್ಯಾರು ಕಮ್ಯುನಿಕೇಷನ್, ಸೇಲ್ಸ್, ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ಇದ್ದೀರಿ, ಚಾನೆಲ್ಗಳಲ್ಲಿದ್ದೀರಿ, ಅತ್ಯುತ್ತಮವಾದಂತಹ ಒಂದು ತಿಂಗಳು. ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಮತ್ತು ನೀವು ಮಾತನಾಡುವ ವೈಖರಿಗೆ ಎಲ್ಲರೂ ಕೂಡ ನೀವು ಹೇಳಿದ್ದನ್ನು ಕೇಳ್ತಾರೆ. ನೀವು ಏನೇ ಹೇಳಿದ್ರು ಕೂಡ 2-3 ಸಲ ಕೇಳಿ ನಡೆಸುವಂತಹ ಒಂದು ದಾಢ್ಯತೆಯನ್ನು ನೀವು ತೋರಿಸ್ತೀರಿ. ಧನುರಾಶಿಯವರಿಗೆ ಸಾಂಸಾರಿಕ ತಾಪತ್ರಯಗಳು ತುಂಬಾ ಜಾಸ್ತಿ ಆಗಬಹುದು. ಆರ್ಗ್ಯುಮೆಂಟ್ ಇತ್ಯಾದಿಗಳು ಬೇಡ, ಅಹಂಕಾರದಿಂದ ಯಾವುದೇ ವರ್ತನೆಗಳು ಬೇಡ, ಹಣ ಖರ್ಚಾಗೋದಿದೆ ಮನೆಯ ವಿಚಾರಗಳಲ್ಲಿ. ಮಕರ ರಾಶಿಯವರಿಗೆ ರವಿ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ಆದ್ದರಿಂದ ಮನಸ್ಸಿಗೆ ಹಿಂದಿನ ಒಂದು ತಿಂಗಳಲ್ಲಿ ಇದ್ದಂತಹ ತೊಂದರೆಗಳೆಲ್ಲ ಈಗ ಸ್ವಲ್ಪ ಬಗೆಹರಿಯುತ್ತೆ. ಆದರೂ ಕೂಡ ಅನೇಕ ವಿಚಾರಗಳಲ್ಲಿ ನೀವು ಮಾಡಿದ ತಪ್ಪೇನು, ನೀವು ಮಾಡಿದ ಸರಿ ಏನು ಅಂತ ಕ್ರಿಟಿಸಿಸಮ್ ಫೇಸ್ ಮಾಡಬೇಕಾಗತ್ತೆ. ಕೆಲವೊಂದು ಬದಲಾವಣೆಗಳನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಇಷ್ಟು ದಿನ 2 ತಿಂಗಳಿಂದ ನೀವು ಮಾಡಿದ್ದೆಲ್ಲ ನಡೀತಾ ಇತ್ತು, ಹೇಳಿದ್ದೆಲ್ಲ ನಡೀತಾ ಇತ್ತು, ಆದ್ದರಿಂದ ಬಹಳ ಗೌರವ ಎಲ್ಲವೂ ಇತ್ತು. ಈಗ ಸ್ವಲ್ಪ ಕಷ್ಟಕರವಾದಂತಹ ಒಂದು ತಿಂಗಳನ್ನು ನೀವು ನೋಡಬೇಕಾಗಬಹುದು. ಮುಖ್ಯವಾದಂತಹ ವಿಚಾರಗಳಲ್ಲಿ, ದಾಂಪತ್ಯ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಒಡಕುಗಳಿರಬಹುದು. ಪಾರ್ಟ್ನರ್ಶಿಪ್ಗಳಲ್ಲಿ ಒಡಕು ಮತ್ತು ಕೆಲವು ಮಿತ್ರತ್ವಗಳಲ್ಲಿ 1 ವರ್ಷದಿಂದ ನೀವು ನಿಭಾಯಿಸಿಕೊಂಡು ಬಂದಂತಹ ಕೆಲವು ಮಿತ್ರತ್ವಗಳಲ್ಲಿ ಈಗ ಒಡಕು ಉಂಟಾಗಬಹುದು. ಕೆಲವು ಪ್ರಾಜೆಕ್ಟ್ಗಳು ಕೈಬಿಟ್ಟು ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಇಷ್ಟಾರ್ಥ ಸಿದ್ಧಿ, ಧನಾಗಮ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಿಂದ ಮನಸ್ಸಿಗೆ ಸಂತೋಷ, ಮಿತ್ರರಿಂದ ಒಡನಾಟದಿಂದ ಸಂತೋಷ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪಗಳನ್ನು ಭಗವಂತ ತೊರೆದು ಹಾಕ್ತಾನೆ. ಎಲ್ಲರಿಗೂ ಉತ್ತರಾಯಣದ ಶುಭಾಶಯಗಳು. ಶ್ರೀಕೃಷ್ಣ ವಿಜಯತೆ. ಪುನಃ ಭೇಟಿಯಾಗೋಣ ನಾಳೆ. ಶುಭಮಸ್ತು.